ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಸಂಕೇತ್ ಕೊಲೆ ಖಂಡಿಸಿ ಎಬಿವಿಪಿ ಬೃಹತ್ ಪ್ರತಿಭಟನೆ. ನಮಸ್ಕಾರ, ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಸಂಕೇತ್ನ ಭೀಕರ ಕೊಲೆ ಪ್ರಕರಣ ಈಗ ಕಿಚ್ಚು ಹಚ್ಚಿದೆ. ಈ ಅಮಾನವೀಯ ಕೃತ್ಯವನ್ನು ಖಂಡಿಸಿ ಇಂದು ಶಿವಮೊಗ್ಗದ ಎಂಆರ್ಎಸ್ ವೃತ್ತದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಎಂಆರ್ಎಸ್ ವೃತ್ತದಲ್ಲಿ ಜಮಾಯಿಸಿರುವ ನೂರಾರು ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಸಂಕೇತ್ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು, ಹಂತಕರಿಗೆ ಕಠಿಣ ಶಿಕ್ಷೆಯಾಗಲಿ ಎಂಬ ಫಲಕಗಳನ್ನು ಹಿಡಿದು ಆಕ್ರೋಶ ಹೊರಹಾಕಿದ್ದಾರೆ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತಿದೆ ಮತ್ತು ವಿದ್ಯಾರ್ಥಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಈ ಪ್ರತಿಭಟನೆಯಿಂದಾಗಿ ಶಿವಮೊಗ್ಗ ಭದ್ರಾವತಿ ರಸ್ತೆಯ ಸಂಚಾರದಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದ್ದು, ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದು, ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸುವ ಪ್ರಯತ್ನ ನಡೆಸಿದರು. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನಮ್ಮ ಇನ್ಸೈಟ್ ನ್ಯೂಸ್ 14. ವಾಗಿರ್ತಕ್ಕಂತಹ ಪೊಲೀಸ್ ಇಲಾಖೆಯ ವಿರುದ್ಧವಾಗಿ ಪ್ರತಿಭಟನೆ ಮಾಡಲಿಕ್ಕೆ ನಾವೆಲ್ಲರೂ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಇಲ್ಲಿ ಇವತ್ತು ಸೇರಿದ್ದೇವೆ. 2/2/2026ರಂದು 14 ವರ್ಷದ ಸಂಕೇತ್ ಎಂಬ ಶಾಲಾ ವಿದ್ಯಾರ್ಥಿ ಹತ್ಯೆ ಆಗಿರುವುದು ಅತ್ಯಂತ ಖಂಡನೀಯ ವಿಚಾರ. ಒಂದು ಸ್ಟೂಡೆಂಟ್ಸ್ ಹೆಲ್ಪ್ ತಗೊಂಡಿದ್ವಿ, ಇವಾಗ ಪೇರೆಂಟ್ಸ್ ಹೆಲ್ಪ್ ತಗೊಂತಾರೆ. ಅವ್ರ ಮಕ್ಕಳನ್ನ ಅಥವಾ ಅಕ್ಕಪಕ್ಕದ ಕೆಲವರೆಲ್ಲ ನಮಗೆ ಇನ್ನೊಂದು ನಮ್ಮ ಸಾಹೇಬ್ರೊಂದು ವೆಬ್ಸೈಟ್ ಬಿಟ್ಟಿದ್ದಾರೆ. ವೆಬ್ಸೈಟ್ ಇದೆ, ಅದ್ರೊಳಗೆ ನೀವು ಯಾರನ್ನ ತಗೊಂಡಿದ್ದೀವಿ ವೆಬ್ಸೈಟಲ್ಲಿ ನೀವು ಹಾಕಿದ್ರೆ ನಿಮ್ಮ ಹೆಸರು ಅಥವಾ ನಿಮ್ಮ ಮೊಬೈಲ್ ನಂಬರ್ ಏನೋ ನಾವು ಯಾರಿಗೂ ಡಿಸ್ಕ್ಲೋಸ್ ಮಾಡೋದಿಲ್ಲ. ಆ ಜಾಗ ನಾವು ಬಂದು ಅವ್ರ ಮೇಲೆ ಏನು ಆಕ್ಷನ್ ತಗೊಳ್ಬೇಕೋ ತಗೊಂಡು, ಇದೊಂದು ಸಣ್ಣ ಒಂದು ಉದಾಹರಣೆ ಕೊಡಬೇಕಾದ್ರೆ ಇದು ನಮ್ಮ ಸಾಹೇಬ್ರೆ ನಮ್ಗೆ ಹೇಳಿದ್ದು, ನಾವೆಲ್ಲ ಡೈರೆಕ್ಟ್ ನಮ್ಮ SP ಸಾಹೇಬ್ರೆ ಮಾನಿಟರ್ ಮಾಡ್ತೀವಿ. ಒಬ್ಬ ತಾಯಿ ಅವ್ರ ಮಗ ಹಿಂಗೆ ಆಗ್ತಿದ್ದಾನೆ ಹಾಳಾಗ್ತಿದ್ದಾನೆ ಅಂತ ಒಂದು ವೆಬ್ಸೈಟಲ್ಲಿ ಆನ್ ಮಾಡಿದಾಗ ಮೆಸೇಜ್ ಕೊಟ್ಟಿದ್ರು. ಪೊಲೀಸರು ಹೋಗಿ ಅವನು ಕರ್ಕೊಂಡು ಬಂದು ಅವನಿಗೆ ಸರಿಯಾಗಿ ದಾರಿ ತರದ ಪ್ರಯತ್ನ ಪಡ್ತೀವಿ. ಇಷ್ಟು ಮಾಡ್ತಾ ಇದ್ದೀವಿ. ಈ ಕೇಸಲ್ಲಿ 100% ನಾವು ಏನು ಆಕ್ಷನ್ ತೊಗೊಳ್ಬೇಕು ಇದುವರೆಗೂ ತೊಗೊಂಡಿದ್ದೀವಿ ಲೀಗಲ್ ಆಗಿ. ಇನ್ನು ಮುಂದೇನು ಆಕ್ಷನ್ ಲೀಗಲ್ ತೊಗೊಂಡು ಅವ್ರಿಗೆ ಲಾಜಿಕಲ್ ಇಂದ ತೊಗೊಂಡು